ಆಂಜನೇಯ ಸ್ವಾಮಿಗೆ ಮದುವೆ ಆಗಿತ್ತು. ಇಲ್ಲಿದೆ ಹನುಮಂತನ ವಿವಾಹದ ಕತೆ. ಹಾಗಿದ್ರೆ ಹನುಮಂತನ ಪತ್ನಿ ಯಾರು? ಆಕೆ ಯಾರ ಮಗಳು? ಅವರ ಮದುವೆ ಹೇಗೆ ನಡೆಯಿತು? ಈ ಎಲ್ಲಾ ವಿಚಾರ ಇಲ್ಲಿದೆ ನೋಡಿ. ಬಜರಂಗಬಲಿ ಹನುಮಂತ ಅಪ್ಪಟ ಬ್ರಹ್ಮಚಾರಿ ಎಂದೇ ನಾವು ನಂಬುತ್ತೇವೆ. ರಾಮಾಯಣದಲ್ಲಿ ಪ್ರಭು ರಾಮಚಂದ್ರನ ಅಪ್ಪಟ ಭಕ್ತನಾಗಿ ಸಕಲ ಜಗತ್ತಿಗೆ ಇದ್ದರೆ ಇಂತಹ ನಂಬಿಕಸ್ಥನಿರಬೇಕು ಎಂಬಂತೆ ಮಾದರಿಯಾದ ಹನುಮಂತನ ಕುರಿತು ಹಲವು ಆಸಕ್ತಿಕರ ಕಥೆಗಳಿವೆ. ಅಂತಹ ಕುತೂಹಲಕರ ಕಥೆಯನ್ನು ಇಂದು ತಿಳಿದುಕೊಳ್ಳಿ. ವಿವಿಧ ಪ್ರಾದೇಶಿಕ ಜಾನಪದ ಕಥೆಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ಭಗವಾನ್ ಹನುಮಂತನಿಗೆ ಹೆಂಡತಿ ಇದ್ದಳು ಎಂಬ ನಂಬಿಕೆಗಳಿದೆ. ಹಾಗಿದ್ರೆ ಹನುಮಂತನ ಪತ್ನಿ ಯಾರು? ಆಕೆ ಯಾರ ಮಗಳು? ಅವರ ಮದುವೆ ಹೇಗೆ ನಡೆಯಿತು? ಈ ಎಲ್ಲಾ ವಿಚಾರ ಇಲ್ಲಿದೆ ನೋಡಿ. ಜಾನಪದ ನಂಬಿಕೆಗಳ ಪ್ರಕಾರ ಸೂರ್ಯ ದೇವರ ಮಗಳು ಸುವರ್ಚಲಾ ದೇವಿಯನ್ನು ಹನುಮಂತನ ಪತ್ನಿ ಎಂದು ಪರಿಗಣಿಸಲಾಗಿದೆ. ಆದರೆ ರಾಮಾಯಣ ಅಥವಾ ಮಹಾಭಾರತದಂತಹ ಪ್ರಾಥಮಿಕ ಹಿಂದೂ ಗ್ರಂಥಗಳಲ್ಲಿ ಈ ಕುರಿತು ಉಲ್ಲೇಖಿಸಲಾಗಿಲ್ಲ. ತೆಲಂಗಾಣದಲ್ಲಿ ಹನುಮಂತನ ಪತ್ನಿ ಸುವರ್ಚಲಾ ದೇವಿಗೆ ಸಮರ್ಪಿತವಾದ ದೇವಾಲಯವಿದೆ. ಇಲ್ಲಿ ಹನುಮಂತ ತನ್ನ ಪತ್ನಿ ಸುವರ್ಚಲಾ ದೇವಿಯ ಜೊತೆಗೆ ನೆಲೆಸಿ ಭಕ್ತರನ್ನು ಪರಿಪಾಲಿಸುತ್ತಿದ್ದಾನೆ. ಸೂರ್ಯ ದೇವರು ಆಂಜನೇಯ ಸ್ವಾಮಿಯ ಮಾರ್ಗದರ್ಶಕರಾಗಿದ್ದರು. ಆಂಜನೇಯ ಸ್ವಾಮಿ ಸೂರ್ಯ ದೇವರಿಂದ 9 ವಿಷಯಗಳನ್ನು ಕಲಿಯಬೇಕಾಗಿತ್ತು. ಹನುಮಂತನಿಗೆ ಮೊದಲ 5 ವಿದ್ಯೆಗಳನ್ನು ಕಲಿಸಿದ ನಂತರ ಸೂರ್ಯ ದೇವರು ಹನುಮಂತನನ್ನು ಮದುವೆಯಾಗಲು ವಿನಂತಿಸಿದರು. ಮದುವೆಯ ನಂತರವಷ್ಟೇ ಭಜರಂಗಿ ಮುಂದಿನ 4 ವಿದ್ಯೆಗಳನ್ನು ಅವನಿಗೆ ಕಲಿಯಬಹುದಾಗಿತ್ತು. ಏಕೆಂದರೆ ಅವುಗಳನ್ನು ವಿವಾಹಿತ ವ್ಯಕ್ತಿಗಳಿಗೆ ಮಾತ್ರ ಕಲಿಸಬೇಕು ಎಂಬ ನಿಯಮವಿತ್ತು. ಆಂಜನೇಯ ಸ್ವಾಮಿಯು ಸೂರ್ಯ ದೇವರ ಸೂಚನೆಗಳಿಗೆ ಅನುಗುಣವಾಗಿ ಮದುವೆಯಾಗಲು ನಿರ್ಧರಿಸಿದರು. ಆದರೆ ಅವರಿಗೆ ಸಂಗಾತಿಯನ್ನು ಹುಡುಕಲಾಗಲಿಲ್ಲ. ನಂತರ ಸೂರ್ಯ ದೇವರು ಹನುಮಂತನನ್ನು ಮದುವೆಯಾಗಲು ತನ್ನ ಅತ್ಯಂತ ಪ್ರತಿಭಾವಂತ ಮಗಳಾದ ಸುವರ್ಚಲಾ ಹೆಸರನ್ನು ಪ್ರಸ್ತಾಪಿಸಿದರು. ಇದರ ನಂತರ ಸುವರ್ಚಲಾ ದೇವಿ ಮತ್ತು ಆಂಜನೇಯ ಸ್ವಾಮಿ ವಿವಾಹವಾದರು. ಇತ್ತ ಮದುವೆಯ ನಂತರ ಆಂಜನೇಯ ಉಳಿದ 4 ವಿದ್ಯೆಗಳನ್ನು ಕಲಿತರೆ ಸುವರ್ಚಲಾ ದೇವಿ ಮದುವೆಯ ನಂತರ ತೀವ್ರವಾದ ತಪಸ್ಸನ್ನು ಆಚರಿಸಿದರು. ಹೀಗಾಗಿ ಮದುವೆಯಾದರೂ ಹನುಮಂತ ಬ್ರಹ್ಮಚರ್ಯವನ್ನು ಬಿಡಲಿಲ್ಲ.